ಮಂಡ್ಯದ ವಿಷಯ ಬಂದಾಗ ಕುಮಾರಸ್ವಾಮಿ ಅವರಿಗೆ ಈ ಸಲ ಒಕ್ಕಲಿಗರ ಸಿಂಪತಿ ಓಟು ಬೀಳ್ಬೋದು ಅನ್ನುವ ನಿರೀಕ್ಷೆ. ಸಿ, ಒಕ್ಕಲಿಗರು ಬೇಡ, ಒಕ್ಕಲಿಗರ ಕಡೆ ಸೈಡ್ಗಿಡಿ. ಪ್ಲೀಸ್ ಟೆಲ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮಂಡ್ಯ. ಯುವರ್ ಪ್ರೈಮ್ ಮಿನಿಸ್ಟರ್, ಯುವರ್ ಚೀಫ್ ಮಿನಿಸ್ಟರ್ ಟ್ವೈಸ್, ಯು ಹ್ಯಾಡ್ ಆಲ್ MLAs ವಿತ್ ಯು. ಒಂದು ಗುರ್ತಾಗಂಥದ್ದು ಒಂದು ಯಾವ್ದಾದ್ರು ಒಂದು ಹೇಳಿಯಪ್ಪ. ನೀನು ಚೀಫ್ ಮಿನಿಸ್ಟರ್ ಇದ್ದಾಗ 7 ಜನ MLA ಇದ್ದಾಗ 2 ಮಂತ್ರಿ ಇದ್ದಾಗ ಸುಪುತ್ರಂಗೆ ಕಾಂಗ್ರೆಸ್ ಪಾರ್ಟಿನ ಸೇರ್ಕೊಂಡಾಗ ಓಟ್ ಹಾಕ್ಲಿಲ್ಲ ಅಂದರೆ ನಿನ್ಗೆ ಯಾಕೆ ಈಗ ಓಟ್ ಹಾಕ್ತಾರೆ? ಯು ಆರ್ ಆಲ್ವೇಸ್ ಕಮಿಟೆಡ್ ಫಾರ್ ಯುವರ್ ಕಮಿಟ್ಮೆಂಟ್ಸ್. DK ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಕಮಿಟ್ಮೆಂಟಿಂದ ಹಿಂದೆ ಸರಿಯಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ. ಇವಾಗ ನೀವು ಒಕ್ಕಲಿಗರ ಲೀಡರ್ ಬಗ್ಗೆ ಮಾತಾಡ್ತೀರಿ. ಒಕ್ಕಲಿಗರಲ್ಲಿ ನಾಯಕನ ಕೊರತೆ ಇದೆ. ಇವತ್ತಿನ ನಿಮ್ಮ ಸ್ಟೇಟ್ಮೆಂಟಲ್ಲೂ ನೀವು ಹೇಳ್ತೀರಿ ಒಕ್ಕಲಿಗರಿಗೆ ಒಂದು ನಾಯಕರು ಬೇಕು, ನಮಗೆ ಒಂದು ಸ್ಥಾನಮಾನ ಬೇಕು ಅಂತ ಹೇಳ್ತೀರಿ. ಯು ಆರ್ ಎಮರ್ಜಿಂಗ್ ಆಸ್ ಎ ಒಕ್ಕಲಿಗ ಲೀಡರ್. ನೀವು ಇದ್ದೀರಿ. ನಾನು ಒಕ್ಕಲಿಗ ನಾಯಕರು ಬೇಕು ಅಂತ ನಾನು ಹೇಳಿದಿಲ್ಲ. ಈ ಒಂದು ಸಮಾಜ ಈಗ ನಾವು ಯಾರು ಅರ್ಜಿ ಹಾಕೊಳ್ಳಿಲ್ಲ ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ. ನೀವು ಬೇಡ ಅಂದು ನನಗೆ ಜಾತಿ ನಿಮ್ಮನ್ನ ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ಲೀಡರ್ಶಿಪ್, ಐ ಡೋಂಟ್ ವಾಂಟ್ ಟು ಪ್ರೊಜೆಕ್ಟ್ ಮೈಸೆಲ್ಫ್ ಆಸ್ ಎ ಒಕ್ಕಲಿಗ ಲೀಡರ್. ಐ ಮೇ ಬಿ ಬಾರ್ನ್ ಇನ್ ಎ ಒಕ್ಕಲಿಗ ಲೀಡರ್. ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಸಮ್ ಸೋಷಿಯಲ್ ಜಸ್ಟಿಸ್. ಏನು ನನ್ನ ಆಫೀಸಲ್ಲೆಲ್ಲ ಒಕ್ಕಲಿಗರು ಕುಂಡಿಸ್ಕೊಂಡು ಕೂತಿದ್ದೀನ? 4-5 ಜನ ಬರ್ಬೋದು, 10ಕ್ಕೆ ಕೇಳ್ಬೋದು, ಮಾಡ್ಬೋದು. ವಿ ಹ್ಯಾವ್ ಆಲ್ ಸೆಕ್ಷನ್ ಆಫ್ ದಿ ಪೀಪಲ್. ಹ್ಯೂಮನ್ ರಿಲೇಷನ್ಶಿಪ್ ಈಸ್ ಇಂಪಾರ್ಟೆಂಟ್. ಎಲ್ಲ ಜಾತಿ ಎಲ್ಲ ಧರ್ಮರಿಗೂ ಬೇಕು. ಬಟ್ ಯು ಶುಡ್ ಲುಕ್ ಅಟ್ ಇಟ್. ನಾವು ಪಬ್ಲಿಕ್ ಲೈಫಲ್ಲಿ ನಮ್ಗೆಲ್ಲ ಜನನೂ ಬೇಕು. ಮಠಮಾನ್ಯಗಳು ಇವತ್ತು ರಾಜಕೀಯದಲ್ಲಿ ನೀವು ನೋಡ್ತೀರಿ, ಕುಮಾರಸ್ವಾಮಿ ಮತ್ತು ಒಕ್ಕಲಿಗರು ಎಲ್ಲರೂ ಸೇರಿಬಿಟ್ಟು ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ. ದೇ ಪ್ರೊಜೆಕ್ಟ್ ದೆಮ್ ಸೆಲ್ಫ್ ದಟ್ ಒಕ್ಕಲಿಗ ಮತವನ್ನು ಸೆಳೆಯುವ ಒಂದು ಹುನ್ನಾರ ಅಂತ ಹೇಳ್ತಾರೆ. ಏನಂತೀರಿ ಅದಕ್ಕೆ? ನೋಡಿ, ಕುಮಾರಸ್ವಾಮಿ ಹೋಗಿದ್ರೆ ನನಗೇನು ಬೇಜಾರಿಲ್ಲ. ಅವರು ಬೇಕಾದ್ರೆ ಏನು ಬೇಕಾದ್ರೂ ಆಶೀರ್ವಾದ ಮಾಡೋಕ್ಕೆ ಮಠದ ಸ್ವಾಮಿಗಳಿದ್ದಾರೆ, ಅದಕ್ಕೆ ಮಾಡ್ಕೊಳ್ಳಿ, ತಪ್ಪು ಇಲ್ಲ. ಈಗ ಒಕ್ಕಲಿಗ ಲೀಡರ್ ಅಂತ ಪ್ರೊಜೆಕ್ಟ್ ಆಗಿರೋರು, ಒಕ್ಕಲಿಗರನ್ನ ಪಾರಿಪತ್ಯ ತಗೊಂಡವ್ರು, ನಿಮ್ಮನ್ನ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು, ನಿಮ್ನ ಯಾರನ್ನ ಇಳಿಸಿದ್ರು, ಅವ್ರು ಕರ್ಕೊಂಡು ನೀವು ಹೋಯ್ತಾ ಇದ್ದಿಲ್ಲಪ್ಪ. ನಾನು 8 ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀನಿ, B.Pharm ಸೇನಾ ಕೊಟ್ಟಿದ್ದೀನಿ ಒಕ್ಕಲಿಗರಿಗೆ. ನಾನು ಕೇಳಿದ್ರು, ನಾನು ಐ ವಿಲ್ ನಾಟ್ ಕಮ್, ನೀವು ಹೋಗಿದ್ದೆ. ಬಿಕಾಸ್ ಐ ಆಮ್ ಎ ಪಾರ್ಟಿ ಪ್ರೆಸಿಡೆಂಟ್. ಐ ಡಿ ನಾಟ್ ಗೋ. ಐ ವಿಲ್ ಗೋ ಅಂಡ್ ಮೀಟ್ ಮೈ ಸ್ವಾಮೀಜಿ. ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್. ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಮ್ಮ ಮಿನಿಸ್ಟ್ರುಗಳು ಹೋದ್ರು, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿದ್ರು, ಬಂದರು. ನೀನು ಯಾರು ನಿನ್ನ ಸಮಾಜನ ತುಳಿತಾ ಇದ್ದಾರೆ, ನಿನ್ನ ಇಳಿಸ್ತಾ ಇದ್ದಾರೆ, ನಿನ್ನ ಬ್ಯಾಕ್ ಸ್ಟಾಬರ್ನ ಕರ್ಕೊಂಡು ನೀನು ಹೋಗ್ತೀನಿ. ನಿನ್ನ ಇಳಿಸಿದ ಯಾರಪ್ಪ? ಯೋಗೇಶ್, ಅಶ್ವತ್ಥನಾರಾಯಣ, ಅಶೋಕ, ಆ BJP ಇವರೆಲ್ಲ ಮಿಕ್ಕಿದ ಕ್ಯಾಂಡಿಡೇಟ್ಗಳು. ಯಾರು ನೀನು ಇಳಿಸಿದ್ರು ಅವನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಮಠನ ನಿನ್ನ ಜಾತಿ ಕಳಿಸ್ತಾ ಇದೆಯಾ? ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್. ಆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು ನಮ್ಮ ಮಠಕ್ಕೆ, ಯಾವನೂ ಹೋಗಲಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ನಾನು ಹೋಗಿ ರೋಡಲ್ಲಿ ನಿಂತ್ಕೊಂಡೆ. ಐ ಫಾಟ್ ವಿತ್ ದಿ ಆಫೀಸರ್ಸ್. ಸೋನಿಯಾ ಗಾಂಧಿನ ಹೋಗಿ ಭೇಟಿ ಮಾಡಿದೆ. ಪಾಪ JD ಶೀಲಂ ಮಂತ್ರಿ ಇದ್ದ, ಅವನು ಹೋಗಿ ಭೇಟಿ ಮಾಡಿದೆ. ಐ ಗಾಟ್ ದಟ್ ಆಫೀಸ್ ಓಪನ್ಡ್. ಏನು ಸಹಾಯ ಮಾಡಬೇಕೋ ನಾನು ಮಾಡಿಸಿಸ್ದೆ. ಲಾಸ್ಟ್ ಸ್ವಾಮೀಜಿ ಸೆಂಡ್ ಮಿ ಮೆಸೇಜ್, ನನ್ನ ಇದು ಓಪನ್ ಆಯಿತು ಅಂತ. ಅವನು ಬಿಟ್ಟಿರಲಿಲ್ಲ ಒಳಗಡೆ. ದಟ್ ಈಸ್ ದಿ ಕಮಿಟ್ಮೆಂಟ್ ವಾಟ್ ಐ ಹ್ಯಾವ್.